ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಾಂಪ್ರದಾಯಿಕವಾಗಿರುವಂಥ ಒಂದು ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಚಕ್ಕಲಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಒಂದು ಜಾರ್ ತೊಗೊಂಡಿದ್ದೀನಿ, ಒಂದು ಬಟ್ಲೆ ನಾನಿಲ್ಲಿ ಪುಟಾಣಿ ತೊಗೊಂಡಿದ್ದೀನಿ ನೋಡಿರಿ, ಉರುಗಡ್ಲೆ ಅಂತಾರಲ್ಲ, ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಬೇಕ್ರಿ. ಇದನ್ನೇ ಇವತ್ತು ಜರಡಿ ಮಾಡ್ಕೊತಿದ್ದೀನಿ ನೋಡಿರಿ. ಏನಾದರೂ ಸ್ವಲ್ಪ ತರಿದ್ರೆ ಹೋಗ್ತತ್ತೆ ಅಂತೇಳ್ಬಿಟ್ಟು ನೈಸಾಗಿ ಇರಲಿ ಅಂತೇಳಿ ನಾನು ಜರಡಿ ಮಾಡ್ಕೊತಾ ಇದ್ದೀನಿ ರೀ. ನಾನು ಇಲ್ಲಿ ಒಂದು ಬಟ್ಲ ತೊಗೊಂಡಿದ್ದೀನಿ ನೋಡಿರಿ, ಪುಟಾಣಿ ಉರುಗಡ್ಲೆ ಅಂತ ಹೇಳ್ರಿ, ಅದು ತೊಗೊಂಡಿದ್ದೀನಿ ನೋಡಿರಿ. ನೈಸಾಗಿ ಈ ಥರ ಜರಡಿ ಮಾಡಿ ತೆಗ್ತಿದ್ದೀನಿ ನೋಡಿರಿ. ಅದೇನೋ ತರಿದ್ರೆ ಹೋಗ್ತದೆ. ಅದೇ ಅಳತೆಯಲ್ಲಿ ನಾನು ಯಾವ ಬಟ್ಲಲ್ಲಿ ಪುಟಾಣಿ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ನಾನು 2 ಬಟ್ಲ ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ರೈಸ್ ಫ್ಲೋರ್ ಅಂತಾರಲ್ಲ, ಅದನ್ನ ತೊಗೊಂಡಿದ್ದೀನಿ ರೀ. ಇದನ್ನ ಕೂಡ ಜರಡಿ ಮಾಡ್ತಾಯಿದ್ದೀನಿ ನೋಡಿರಿ. ಇದು ನಾನು ಮನೆಯಲ್ಲೇ ಮಾಡಿದ್ದಾರೆ. ಅಕ್ಕಿ ನೆನೆ ಹಾಕಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಬಂದಿರೋದು. ಇವಾಗ ಒಂದು ಪಾತ್ರೆ ನೋಡಿರಿ, 2.5 ಗ್ಲಾಸ್ ಅಷ್ಟು ನಾನು ನೀರು ಕಾಯ್ಸೋಕೆ ಇಡ್ತಾಯಿದ್ದೀನಿ ನೋಡಿ. 2.5 ಗ್ಲಾಸ್ ತಣ್ಣೀರು ಹಾಕ್ತಿದ್ದೀನಿ ನೋಡಿರಿ. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಕಾಸಕ್ಕೆ ಇಡ್ತಾಯಿದ್ದೀನಿ. ಒಂದು ಕಡೆ ನೀರು ಕಾಸಕ್ಕೆ ಇಟ್ಟಿನಿ, ಒಂದು ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿನಿ ನೋಡಿರಿ. ಇವಾಗ ಅದು ಹಿಟ್ಟಿಗೆ 2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿರಿ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡ್ರು ಹಾಕ್ತಾಯಿದ್ದೀನಿ ನೋಡಿ. ಹಂಗಿಲ್ಲಿ ನಾನು ಜೀರಾ ಪೌಡ್ರ್ ಕೂಡ ಸ್ವಲ್ಪ ತರಿ ಕುಟ್ಕೊಂಡು ಹಾಕ್ಕೊಂಡಿದ್ದೆ. ಪೌಡ್ರ್ ಇದ್ರೆ ಹಾಕ್ಕೊಂಡ್ರೆ ನಾನು ಸ್ವಲ್ಪ ತರಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನೋಡಿರಿ. 2 ಸ್ಪೂನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಕರೆ ಎಳ್ಳಿದ್ರು ಕೂಡ ನೀವು ಹಾಕ್ಬೋದು ರೀ. ನಾನು ಇಲ್ಲಿ ಬಿಳಿ ಎಳ್ಳು ಮಾತ್ರ ತೊಗೊಂಡಿದ್ದೀನಿ 2 ಸ್ಪೂನು. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಬೇಕ್ರಿ. ಆ ಪುಟಾಣಿ ಆಮೇಲೆ ಅಕ್ಕಿ ಹಿಟ್ಟು ಜೊತೆ ಎಲ್ಲ ಬೆರಿಬೇಕು, ಆ ಥರ ಎಲ್ಲ ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕಾಸಕ್ಕೆ ಎಣ್ಣೆ ಇಟ್ಟಿದ್ನಲ್ಲ ರೀ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹಾಕಿ ಎಲ್ಲ ಒಂಥರ ಬಿಸಿ ಇರ್ತೈತಲ್ರಿ, ಸ್ವಲ್ಪ ಸ್ಪೂನಿಂದ ಕಲಸ್ರಿ. ಎಲ್ಲ ಸ್ಪೂನಿಂದ ಆದ್ಮೇಲೆ ಸ್ವಲ್ಪ ಹಂಗೆ ಕೈಯಿಂದನೂ ಸ್ವಲ್ಪ ಕಲಸಕ್ಕೆ ಸ್ಟಾರ್ಟ್ ಮಾಡಿರಿ. ಇವು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಅದು ಕೂಡ ಸ್ವಲ್ಪ ಸ್ಪೂನಿಂದ ಕಲಸ್ರಿ. ಯಾಕಂದ್ರೆ ಬಿಸಿ ಎಣ್ಣೆ ಇರ್ತೈತ್ರಿ, ಕೈಯಿಂದ ಹಾಕಕ್ಕೆ ಹೋಗ್ಬೇಡ್ರಿ, ಮತ್ತು ಬೇಗ ಸುಟ್ಟು ಕೈ. ಬಿಸಿ ಎಣ್ಣೆ ಇರುತ್ತಲ್ವ ನೋಡಿ, ಹಿಂಗೆ ಕಟ್ಟಿದೆ ಮುಷ್ಟಿ ಬರ್ಬೇಕ್ರಿ, ಆ ಥರ ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಹಾಕಿ ಕಲಸ್ರಿ. ಇವಾಗ ನೋಡಿ, ನೀರು ಕಸಕ್ಕೆ ಇಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಅದು ಕೂಡ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ರಿ. ಅದು ಕೂಡ ಬಿಸಿ ಇರ್ತಲ್ವ ನೀರು, ಹಂಗೆ ಸ್ವಲ್ಪ ಸ್ಪೂನಿಂದನೇ ಕಲಸ್ರಿ ಸ್ಟಾರ್ಟಿಂಗ್. ಆಮೇಲೆ ಮತ್ತೆ ಸ್ವಲ್ಪ ಕೈಯಿಂದ ಕಲಸಕ್ಕೆ ಸ್ಟಾರ್ಟ್ ಮಾಡಿರಿ. ಸ್ವಲ್ಪನೇ ನೀರು ಹಾಕ್ತಾ ಕಲಸ್ರಿ. ಒಂದೇ ಸರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕಿದ್ರೆ ನಮ್ಮ ಆದಾಗ ಗೊತ್ತಾಗ್ತದೆ ಅದು. ಸ್ವಲ್ಪ ನೀರು ಹಾಕಿನೇ ಕಲಿಸ್ತಾ ಇದ್ದೀನಿ ನೋಡಿರಿ. ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ, ನಾವು ಚಪಾತಿ ಹಿಟ್ಟು ರೊಟ್ಟಿಗೆಲ್ಲ ಕಲಿಸ್ತೀವಲ್ರಿ, ಆ ಥರ ಕಲಿಸ್ಬೇಕು ನೋಡಿರಿ. ಹಂಗೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಇಟ್ಟು ನೀರು ಕಡಿಮೆ ಬಿತ್ತರಿ ಮತ್ತೆ ಕಲಿಸ್ತಾ ಇದ್ದೀನಿ ನೋಡಿ. ಅಲ್ಲಿ 2.5 ಕಪ್ ಹಾಕಿದ್ದೀನಿ ರೀ ನೀರು. ಕರೆಕ್ಟ್ ಆಗ್ತದೆ ಅಳತೆ. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಆತಂದ್ರೆ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಇಟ್ಕೊಳ್ರಿ. ಸ್ವಲ್ಪ ಕೈ ಎದ್ದಿ ನೀಟಾಗಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ರಿ. ಇಲ್ಲ ಕರೆಕ್ಟ್ ಆಯ್ತಂದ್ರೆ ಅಲ್ಲಿಗೆ ಸಾಕಾಗ್ತದೆ ರೀ. ಸ್ವಲ್ಪ ಬಿಸಿನೀರು ಎಕ್ಸ್ಟ್ರಾ ಕಾಸ್ಕೊಂಡು ಒಂದು ಕಡೆ ಇಟ್ಕೊಳ್ರಿ. ಒಂದು ಕಡೆ ನೋಡಿ ಕಲಸಿಕ್ಕಿದ್ದೀನಲ್ಲ, ಒಂದು ಚಕ್ಲಿ ಒತ್ತ ಮಣೆ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಸ್ವಲ್ಪ ಸ್ಪೂನಿಂದ ಎಣ್ಣೆ ತೊಗೊಂಡು ಎಲ್ಲ ಸ್ಪೂನಿಂದ ಹಂಗೆ ಒಳಗಡೆ ಎಲ್ಲ ಹಚ್ಬೇಕ್ರಿ. ಇವು ನೋಡಿ ಕಲಸಿಟ್ಟಿದ್ನಲ್ಲಿ ಹಿಟ್ಟನ್ನ ಅದನ್ನ ಒಂದು ಸ್ವಲ್ಪ ಸಣ್ಣ ಉಂಡೆಗಳು ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ನಾದ್ಕೊಬೇಕ್ರಿ. ಹಿಟ್ಟು ನಾದ್ಕೊಂಡಿಲ್ಲ ಅಂದರೆ ಚಕ್ಲಿಗಳು ಕಟ್ಟಾಗೋ ಸಾಧ್ಯತೆ ಇರ್ತದೆ ನೋಡಿರಿ. ಹಂಗೆ ಸ್ವಲ್ಪ ನಾದ್ಕೊಂಡು ಚೆನ್ನಾಗಿ ದೊಡ್ಡ ಉಂಡೆ ಮಾಡ್ಕೊಂಡು ಇಟ್ಕೊಬೇಕು ನೋಡಿರಿ. ಹಿಟ್ಟು ನಾದಿಲ್ಲ ಅಂದ್ರೆ ಚಕ್ಲಿ ಚೆನ್ನಾಗಿ ಬರಲ್ರಿ. ಅದಕ್ಕೆ ಚೆನ್ನಾಗಿ ನಾದ್ಕೊಬೇಕು. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತಾವೆ ನೋಡಿರಿ. ಒತ್ತಬೇಕಾದ್ರೆ ಕಟ್ಟಾಗಿ ಅಂದ್ರೂ ಕೂಡ ಒಂದ್ಸರಿ ಚಕ್ಲಿ ಹಿಟ್ಟಿನ ಚೆನ್ನಾಗಿ ನಾದ್ಕೊಂಡು ಮತ್ತೆ ಒಂದ್ಸರಿ ಚಕ್ಲಿ ಹಾಕ್ರಿ, ಚೆನ್ನಾಗಿ ಬರ್ತವೆ. ಇವಾಗ ನೋಡಿರಿ, ಹಿಟ್ಟು ಸ್ವಲ್ಪ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ರಿ, ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ. ಅದು ಎಷ್ಟು ಇಡ್ಸತ್ತೆ ನೋಡಿ, ಸ್ವಲ್ಪ ಒಂದೊಂದು ಉಳ್ಳಿನ ಹಾಕ್ಕೊಳ್ರಿ. ಇವಾಗ ಚಕ್ಲಿ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ನಾನು ಚಕ್ಲಿ ಒತ್ತ ಮಣೆ ತೊಗೊಂಡಿದ್ದೀನಲ್ರಿ, ಇವಾಗೆಲ್ಲ ನೋಡಿ ಈ ಥರ ಎಲ್ಲ ಟೈಟಾಗಿ ಮಾಡ್ಕೊಳ್ಬೇಕ್ರಿ. ಅದನ್ನು ಚೌಕಾಸೆ ಒತ್ತಬೇಕು ನೋಡಿರಿ. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ರೀ. ನೀವು ಒಂದು ಪ್ಲೇಟ್ ಆದ್ರೂ ತೊಗೊಬೋದು, ಬಟರ್ ಪೇಪರ್ ಆದರೂ ತೊಗೊಬೋದು, ಒಂದು ಪ್ಲಾಸ್ಟಿಕ್ ಕವರ್ ಆದರೂ ತೊಗೊಬೋದು. ಯಾವ್ದು ನಿಮಗೆ ಅನುಕೂಲ ಆಗ್ತದೆ ಅದನ್ನ ತೊಗೊಬೋದು. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನೋಡಿರಿ. ಒಂದೊಂದೇ ಚೌಕಾಸವಾಗಿ ಹಾಕ್ತಾಯಿದ್ದೀನಿ ನೋಡಿರಿ. ಫಸ್ಟ್ ಟೈಮ್ ಒತ್ತಾರೆ ಕೂಡ ನಿಧಾನವಾಗಿ ನೀವು ಒಂದೇ ಲೈನ್ ಹಾಕ್ಬೋದು ರೀ. ನೀವು ಇಷ್ಟು ದೊಡ್ಡ ಹಾಕ್ಬೇಕಂತ ಏನಿಲ್ಲ ರೀ. ನಿಮ್ಮ ಕೈಗೆ ಹೆಂಗೆ ಹಿಡ್ತಾ ಸಿಗ್ತೈತೆ ಆ ಥರ ಹಾಕೊಂಡು ಹೋಗ್ಬೋದು ನೋಡಿರಿ. ನೀವು 1 ಲೈನ್ ಆದರೂ ಹಾಕ್ಬೋದು, 2 ಲೈನ್ ಆದರೂ ಹಾಕ್ಬೋದು. ಈ ಥರ ಕಟ್ ಆಗ್ಲಾರ್ದಂಗೆ ಚೆನ್ನಾಗಿ ಹಾಕಿದ್ರೆ ನೋಡಿರಿ, ಮುಳ್ಳು ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನಿಮಗೆ ಎಷ್ಟು ಚೆನ್ನಾಗಿ ಹಾಕ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಹಾಕಿದ್ರೆ ಆಯ್ತು ರೀ. ಇದೇನು ಕಟ್ಟಾಗೋದಿಲ್ಲ ರೀ. ಇದು ಕಟ್ಟಾಗೈತೆ ಅಂದ್ರೆ ಮತ್ತೆ ಒಂದು ಸಲ ಹಿಟ್ಟನ್ನು ಹಾಕ್ಕೊಂಡು ಹಾಕ್ರಿ, ಚಕ್ಲಿನ ಚೆನ್ನಾಗಿ ಬರ್ತೈತಿ ನೋಡಿ. ನಮ್ಗೆ ಹೆಂಗೆ ಇದಾಗ್ತೈತೆ ಹಂಗೆ ಹಾಕ್ಬೋದು ಚಕ್ಲಿ. ನಿಧಾನ ಚೌಕಾಸೆ ರೌಂಡ್ ಒತ್ಕೊಂತ ಹೋಗ್ಬೇಕ್ರಿ. ಇದನ್ನು ನೋಡಿರಿ, ನಿಧಾನ ಚೌಕಾಸಾಗಿ ಒತ್ಕೊಂಡು ಹೋಗ್ಬೇಕು ನೋಡಿರಿ. ಹಂಗಂದ್ರೆ ಮಸ್ತಾಗಿ ಬರ್ತಾವ್ರಿ ಚಕ್ಲಿನ. ಸ್ವಲ್ಪ ಟೈಮ್ ಹಿಡಿಸ್ತೈತೆ, ನಿಧಾನವಾಗಿ ಹಾಕ್ಕೊಳ್ರಿ. ನಿಧಾನವಾಗಿ ಹಾಕ್ಕೊಂತ ಹೋಗ್ಬೇಕು ನೋಡಿ.
ಒಂದು ಪ್ಲೇಟ್ ಮೇಲೆ ಆದ್ರೂ ಹಾಕ್ಬೋದು ನೋಡಿರಿ. ನಾನು ಈ ಥರ ಹಾಕಿದ್ದೀನಿ. ಇನ್ನೊಂದು ಪ್ಲೇಟ್ ಮೇಲೆ ಹಾಕ್ಕೊಡೋಣ ಹಾಕೋದು ತೋರಿಸ್ತೀನಿ ನೋಡಿರಿ. ನಿಮಗೆ ಪ್ಲೇಟ್ ಮೇಲೆ ತಟ್ಟೆಲ್ಲ ಹಾಕೋಕ್ಕಾಗಲ್ಲ ಅಂದರೆ ಈ ಥರ ಸಪ್ರೇಟ್ ಪ್ಲೇಟ್ ಮೇಲೆ ಕೂಡ ಸಿಂಗಲಾಗಿ ಹಾಕೊಬೋದು ರೀ. ನಿಮಗೆ ಯಾಕಂದ್ರೆ ಎಣ್ಣೆಲ್ಲ ಹಾಕೋದು ಕೂಡ ಈಸಿ ರೀ ಈ ಥರ ಹಾಕ್ಕೊಂಡ್ಬಿಟ್ರೆ ಪ್ಲೇಟ್ನಲ್ಲಿ. ಅದಕ್ಕೆ ಪ್ಲೇಟ್ನಲ್ಲಿ ಕೂಡ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿರಿ. ಇದ್ರ ಮೇಲೆ ಕೂಡ ಹಂಗೆ ನಿಧಾನವಾಗಿ ಹಾಕೊಬೋದು. ನಿಮಗೆ ಸಣ್ಣ ಪ್ಲೇಟಲ್ಲಿ ಆದ್ರೆ ಹಾಕೊಬೋದು, ಇಲ್ಲ ಸ್ವಲ್ಪ ದೊಡ್ಡ ಪ್ಲೇಟ್ನಲ್ಲಿ ಕೂಡ ಹಾಕೊಬೋದು ನೋಡಿರಿ. ಇಷ್ಟು ದೊಡ್ಡದು ಮಾಡಿದ್ದೀನಿ ನೋಡಿರಿ. ಇನ್ನೊಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಿಧಾನವಾಗಿ ಹಾಕ್ಕೊಳ್ಬೇಕ್ರಿ. ನಾವು ಎಷ್ಟು ಹಿಟ್ಟು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರ್ತೈತೆ ರೀ ಚಕ್ಲಿದು. ನಿಧಾನವಾಗಿ ಹಾಕ್ಕೊಳ್ರಿ. ಚಕ್ಲಿ ಕೂಡ ಒಂದೇ ತಟ್ಟೆಯಲ್ಲಿ ಭಾಳ ಚಕ್ಲಿ ಹೊತ್ಕೊಂಡ್ರೆ ನಿಮಗೆ ಎತ್ತಕ್ಕಾಗಲ್ಲ ಅಂದರೆ ಈ ಥರ ಒಂದೊಂದೇ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ನಿಮಗೆ ಎತ್ತಕ್ಕೆ ಈಸಿ ಆಗ್ತದೆ ರೀ. ನಿಮಗೆ ಒತ್ತ ಕೂಡ ಈಸಿ, ತೆಗ್ದಕ್ಕೆ ಕೂಡ ಈಸಿ ನೋಡಿ. ಹಂಗಾಗಿ ಈ ಥರ ಸಪ್ರೇಟ್ ಹಾಕ್ಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ ರೀ. ಎಣ್ಣೆಲಿ ಹಾಕ್ಕೊಂಡಾಗ ಕೂಡ ತೆಗ್ದು ಕೈಯಿಂದ ಹಾಕ್ಬೋದು ನೋಡಿರಿ. ಈ ಥರ 2 ಹಾಕಿ ತೋರಿಸಿದ್ದೀನಿ ನೋಡಿರಿ. ಪ್ಲೇಟ್ ಉಲ್ಟಾ ಮಾಡಿ ಈ ಥರ ಒಂದು ತಟ್ಟೆ ಕೂಡ ತಟ್ಟೆ ಮೇಲೆ ಕೂಡ ತೋರಿಸ್ತಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ. ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜ್ ಕೂಡ ಹಾಕ್ಕೊಬೋದು ರೀ ನಿಮಗೆ ಚಕ್ಲಿನ. ದೊಡ್ಡ ನಿಮಗೆ ಭಾಳ ನಮಗೆ ಚೆನ್ನಾಗಿ ನನಗೆ ಅಭ್ಯಾಸ ಐತೆ ಹಾಕೋದು ಅನ್ನೋರು ಕೂಡ ಈ ಥರ ದೊಡ್ಡ ಚಕ್ಲಿ ಕೂಡ ಮಾಡ್ಕೊಂಡು ಹಾಕ್ಕೊಬೋದು ರೀ. ತಟ್ಟೆ ಮೇಲೆ ಉಲ್ಟಾ ಮಾಡ್ಕೊಂಡು ತಟ್ಟೆನ ನೋಡಿ. ಇಷ್ಟು ದೊಡ್ಡ ಮಾಡಿದ್ದು ನೋಡಿರಿ. ಈಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ನ ಹೇಳ್ರಿ, ಒಂದು ಸಣ್ಣ ಚೂರು ಹಾಕ್ತಾಯಿದ್ದು ನೋಡಿರಿ. ಎಣ್ಣೆ ಕಾದತಿಲ್ಲ ಅಂತಂದೇಳಿ ಇದು ಮೀಡಿಯಮ್ನೇ ಇಟ್ಕೊಂಡೆ ಉರಿನ ಮಾಡ್ಕೊಬೇಕು ನೋಡಿರಿ. ಹೈ ಫ್ಲೇಮಲ್ಲಿ ಇಟ್ಕೊಂಬೇಡ್ರಿ ನೋಡಿ. ಈ ಥರ ಚುಚ್ಗಾತಲ್ಲಿದ್ದ ಒಂದೊಂದೇ ಬಿಡ್ತಾಯಿದ್ದೆ ನೋಡಿರಿ. ಕೈಯಲ್ಲಿ ಬಿಡೋಕ್ಕಾಗಲ್ಲ ಅಂದರೆ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಕೂಡ ಬಿಡ್ಬೋದು ರೀ. ಆದಷ್ಟು ನೀವು ಎಷ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರ್ತಾವೆ ರೀ ಚಕ್ಲಿ. 2 ಸೈಡೇ ಬೇಯಿಸ್ಕೊಬೇಕು ನೋಡಿರಿ. ನೋಡಿ ಚಕ್ಲಿ ಆಗಿದೆ. ಒಂದೊಂದೇ ತೆಗಿತಿದ್ದೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನೀವೇ ತುಂಬಾ ಚೆನ್ನಾಗಿ ಬರ್ತಾವೆ ರೀ ನೋಡಿ. ಕೈಲಿಂದ ಕೂಡ ಬಿಡಿಸಿ ತೋರಿಸ್ತೀನಿ ನೋಡಿರಿ. ಕೈಯಿಂದ ಹಾಕ್ತಾಯಿದ್ದೀನಿ ನೋಡಿರಿ ಒಂದೊಂದೇ ಚಕ್ಲಿ. ನಿಧಾನವಾಗಿ ಚೌಕಾಸಿಯಾಗಿ ಹಾಕ್ಬೇಕ್ರಿ. ಯಾಕಂದ್ರೆ ಮತ್ತೆ ಎಣ್ಣೆ ಸಿಡೋ ಸಾಧ್ಯತೆ ಇರ್ತೈತೆ ರೀ. ಒಂದೊಂದು ನೋಡ್ಕೊಂಡು ಹಾಕ್ಕೊಳ್ರಿ. ಆದಷ್ಟು ನೀವು ಉರಿ ಕಡಿಮೆ ಇಟ್ಕೊಂಡೇ ಹಾಕ್ಕೊಳ್ರಿ. ಚಕ್ಲಿನ 2 ಕಡೆ ಕೂಡ ಬೇಯಿಸ್ಬೇಕು ನೋಡಿರಿ. ನೋಡಿ ಇವಾಗ ಒಂದೊಂದೇ ಬಿಡ್ತಾಯಿದ್ದೀನಿ ನೋಡಿ. ಒಂದೊಂದಾದ್ರೂ ಬಿಡ್ಬೋದು, ಇಲ್ಲ 2 ಆದರೂ ಕೂಡ ಬಿಡ್ಬೋದು ರೀ. ಈ ಥರ ಕೈಯಿಂದ ತಗೊಂಡು ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಕೈಯಿಂದ ತೆಗೋಕ್ಕಾಗಲ್ಲ ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಅಥವಾ ನಾವು ಕರಿತೀವಲ್ಲ ಸ್ಪೂನ್ ಅದರಿಂದ ಕೂಡ ಹಾಕ್ಕೊಬೋದು ರೀ. ಚಕ್ಲೇನು ಏನು ಇದಾಗಲ್ರಿ. ನೀವು ಹೆಂಗೆ ತೆಗಿತೀರ ಹಂಗೆ ಬರ್ತಾ ಕೈಗೆ ಅಂಟಲ್ಲ, ಎದಕ್ಕೆ ಅಂಟಲ್ರಿ ಚಕ್ಲಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ನೋಡಿ ಎಲ್ಲ ಕರೆದು ತೋರಿಸಿದ್ದೀನಿ ನೋಡಿ. ಇಷ್ಟಾಗಿದ್ದಾವೆ. ಒಂದು ಪ್ಲೇಟ್ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ಮಾಡ್ಕೊಬೋದು ರೀ. ತುಂಬ ಟೇಸ್ಟ್ ಚಕ್ಲಿ ಕೂಡ 3 ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಒಳ್ಳಂತ ಬರ್ತೈತಿ. ಎಲ್ಲರೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.